ಕೊಡ್ತೀನಿ. ವಿಜೇಂದ್ರ ನೀನು ಬಚ್ಚ, ನೀನು ಯೋಗ್ಯಿಲ್ಲ, ರಾಜ್ಯಾಧ್ಯಕ್ಷ ಯೋಗ್ಯಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು. ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು, ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ. ಅವ್ರ ಬಗ್ಗೆ ನಾವು ಕೆಟ್ಟ ಮಾತಾಡಿಲ್ಲ. ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಮಾತಿಗೆ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ, ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡೋದು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಹೇಳಿ ನೀ ಫಿಕ್ಸ್ ಮಾಡು. ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ಶಿಕಾರ್ಪುರದಾಗ ಅವನು ವಿಜೇಂದ್ರ ಮನೆ ಮುಂದೆ ಪ್ರವಾಸ ಮಾಡ್ತಾನೆ. ಇನ್ನು ಅನ್ಯಾಯ ಹೇಳ್ತಾರೆ ನೋಡೋಣ. ನಾನು ಅದಕ್ಕೆ ನಾನು ಸವಾಲು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡು. ನಾನು ಶಿಕಾರ್ಪುರದಿಂದ ಪ್ರವಾಸ ಮಾಡಿದ್ದೇನೆ. ನನ್ನ ಪ್ರವಾಸ ಮತ್ತು ನಾನು ಪೊಲೀಸರು ತರೋದಿಲ್ಲ, ಗಂಡನ ತರೋದಿಲ್ಲ, ಯಾರ ಮಂದಿ ಒಬ್ಬ ಬರ್ತಾನೆ. ಹೇಳಿ ನಿನ್ನ ಎಚ್ಚರಿಕೆ. ನಿನ್ನೆ ಬೇಕಾರೆ ಮೂಲೆ ಮೇಲೆ ಅಡ್ಡಾಡಕ್ಕೆ ಕೊಡೋದಂತ ಸಿಗ್ತಾನೆ ಕಡೆ ಇದೆ. ನಿನಗೆ ಬೇಕಾರೆ ನಿನ್ನ ಮೇಲೆ ಬೇಕಾದ್ರೆ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರು ಅನ್ಕೊಟ್ಟ, ಆದರೆ ಅದನ್ನು ಮಾಡೋದಿಲ್ಲ. ನಿನ್ನಂಥ ಕೀಳು ಮಟ್ಟದ ರಾಜಕಾರಣ ಅಲ್ಲ. ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕಟ್ಟಿರ್ಬೋದು, ಆ ಪಕ್ಷ ಅಧ್ಯಕ್ಷ ನಿನಗೆ ಗೌರವ ಇಲ್ಲ. ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ, ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ. ದಯವಿಟ್ಟು ಪಕ್ಷದ ಚೌಕಟ್ಟಿನ ವೈಯಕ್ತಿಕ ಅಭಿಪ್ರಾಯ, ಜಾತಿ ಗಣತಿ ಯಾವಾಗಲೂ ಬರಬೇಕಾಗಿತ್ತು. ಸನ್ಮಾನ ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ, ಮೊದಲೇ ಬಾರಿ ಖಡಕ್ ಮುಖ್ಯಮಂತ್ರಿ. ಅವಾಗ ಯಾಕೆ ಮಾಡಲಿಲ್ಲಪ್ಪ, ಈಗ ಯಾಕೆ ನೀವು ಗುದ್ದಾಡಿದ್ರಿ? ಜಾತಿ ಗಣತಿ ತರ್ತ ನಂತರ ಮುಂದಾಗ ತರ್ತೇವೆ ಅಂದ್ರೆ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ. ನಾನು ಹಿಂದುಳಿದ ಜನಾಂಗದ ನಾಯಕರಾಗಿ ಉಳಿದಿಲ್ಲ. ಅವರ ಶಕ್ತಿ ಕುಂದಿದೆ, ಅವರ ಶಕ್ತಿ ಉಳಿದಿಲ್ಲ. ಮೊದಲ ಹಿಂದುಳಿದ ಜನಾಂಗ ಬಗ್ಗೆ ಗಟ್ಟಿ ದಣಿದು ಮಾತನಾಡೋ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಉಳಿದಿಲ್ಲ. ಈಗ ಡಿ ಕೆ ಶಿವಕುಮಾರ್, ಮೇಲಿನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಒಂದು ಅವಾಜ್ ಮಾಡಲಿ ಹಿಂದೆ ತಗೊಂಡಿರ್ತಾರೆ. ಮೊದಲು ನಾನೇ ಸಿದ್ದರಾಮಯ್ಯ ಮಂತ್ರಿ ಇದ್ದೆ, 18 ಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಯಾವ ಮಾತಾಡ್ತಿದ್ದೆ. ಇವೇ ವೇಣುಗೋಪಾಲ ಒಂದು ಮುನ್ನೂರಿಗೆ ನನ್ನ 50 ರನ್ ಹೊಡಿದವ. ಅದೇ ವೇಣುಗೋಪಾಲ್ ಕೂತಿರ್ತಾನೆ, ಸಿದ್ದರಾಮಯ್ಯ ನಿಂತಿರ್ತಾನೆ. ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಎದ್ದು ನಿಂತಿರ್ತಾರೆ, ಇದೇ ವೇಣುಗೋಪಾಲ್ ಕಾಲ ಕೂತಿರ್ತಾನೆ. ಮಂದಿ ದಯವಿಟ್ಟು ರಾಜ್ಯ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಗೌರವ ಇದೆ. ಇವತ್ತು ಅವ್ರ ಬಗ್ಗೆ ನಾನು ಅವರು ತಿಂಗಳು ಮಾಡೋದಿಲ್ಲ. ವಾಸ್ತವ ಸ್ಥಿತಿ ರಾಜ್ಯ ನಡೆದಂಥ ವಾಸ್ತವ ಸ್ಥಿತಿ ಇವತ್ತು ಬಹಿರಂಗವಾಗಿ ಹೇಳ್ತಾನೆ. ಸಿದ್ದರಾಮಯ್ಯವರು ಇವತ್ತು ಅಹಿಂದ ನಾಯಕರು ಉಳಿದಿಲ್ಲ. ಅವರು ಗಟ್ಟಿಯಾಗಿ ಮುಂದಿನದಲ್ಲಿ ಕೊನೆಯ ಹಂತದಲ್ಲಿದ್ದರು. ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇದು ಕೊನೆಯ ಚುನಾವಣೆ ನನ್ನ ಮುಗಿದಂಥದ್ದು. ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಪರಿಚಯ ಮಾಡಿ ಹಿಂದುಳಿದ ಜನಾಂಗ 74% ಆಗಿದ್ದಂಥ ಹಿಂದುಳಿದ ಜನಾಂಗ SC ST ಇವೆಲ್ಲ ಬಂದವರು. ಇವರು ನ್ಯಾಯ ದೊರಕಿದ್ರು ರಾಜಕೀಯ ನಿವೃತ್ತಿ ಈ ಸಂದರ್ಭದಲ್ಲಿ ಇವ್ರಿಗೆ ಮನವಿ ಮಾಡುತ್ತೇನೆ.